ಕಂಪ್ಯೂಟರ್ ಕೈಯಲ್ಲಿ AK-47 ಅನ್ನ ಹಿಡ್ಕೊಳ್ತಾ ಇದ್ದೀರಾ? ಯತ್ನಾಳ್ ಮಾತಿಗೆ ಇದೀಗ ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಕಂಪ್ಯೂಟರ್ ಕೈಯಲ್ಲಿ AK-47 ಅನ್ನ ಹಿಡ್ಕೊಳ್ತಿದ್ದೀರಿ ಎಂದು ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಹೇಳಿದ್ರು. ಇದೀಗ ಯತ್ನಾಳ್ ಮಾತಿಗೆ ಕಲಾಪದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ರಿಜ್ವಾನ್ ಮಾತನಾಡುವಾಗ ಯತ್ನಾಳ್ ಅವರು ಇದೀಗ ಮಧ್ಯ ಪ್ರವೇಶವನ್ನ ಮಾಡಿದ್ರು. ಮೋದಿ ಮಾತನ್ನ ನೆನಪಿಸಿಕೊಂಡು ರಿಜ್ವಾನ್ ಅರ್ಷದ್ ರವರು ಈ ಹೇಳಿಕೆಯನ್ನ ನೀಡಿದ್ದಾರೆ. ರಿಜ್ವಾನ್ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ರವರು. ರಿಜ್ವಾನ್ ಅವರು ಒಂದು ಹೇಳಿಕೆ ನೀಡಿದ್ರು, ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸದನದಲ್ಲಿ ಜಟಾಪಟಿ ಹಾಗೂ ಮಾತಿನ ಚಕಾಮಕಿ ಕೂಡ ನಡೆದಿದೆ. ಕೊಟ್ಟಿದ್ರು. ನನ್ನ ಆಶಯ ಏನಂದ್ರೆ ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯಿತು. ಏನಪ್ಪ ಪ್ರಧಾನಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯಿತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಖುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದಾ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನ್ ತಕರಾರಿಲ್ಲ. ಕುರಾನ್ ಜೊತೆಗೆ AK-47 ಪ್ರಧಾನಮಂತ್ರಿ ಹೇಳಿರೋದು, ಪ್ರಧಾನಮಂತ್ರಿಗಳು ಹೇಳಿರೋದು, ನಾನು ಹೇಳಿಲ್ಲ. ಪ್ರಧಾನಮಂತ್ರಿಗಳು ಮುಂದುವರಿಸಿ ರಿಜ್ವಾನ್. ಸೊ ಅಧ್ಯಕ್ಷರೇ, ಬಜೆಟ್ ಭಾಷಣದಲ್ಲಿ ರಿಜ್ವಾನ್ ಅರ್ಷದ್ ಕೂಡ ಪಾಲ್ಗೊಂಡಿದ್ರು. ಅಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಜೆಟ್ ಸಂಬಂಧ ಬಿಜೆಪಿ ಟೀಕೆಗಳಿಗೆ ರಿಜ್ವಾನ್ ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮುಸ್ಲಿಮರು ಭಾರತದವರಲ್ವಾ? ನಾವು ತೆರಿಗೆಯನ್ನ ಕಟ್ತಿಲ್ವಾ? ಬೊಕ್ಕಸಕ್ಕೆ ನಮ್ಮ ಹಣ ಹೋಗ್ತಾ ಇಲ್ವಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಇಷ್ಟೇ ಕೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. 16% ಈ ರಾಜ್ಯದ ಜನಸಂಖ್ಯೆ ಅಲ್ಪಸಂಖ್ಯಾತರು, ಮುಸಲ್ಮಾನರು ಇದರಲ್ಲಿ ಹೆಚ್ಚಾಗಿ ಇದ್ದಾರೆ. ನಾವು ಈ ದೇಶದ ನಾಗರಿಕರಲ್ವಾ? ಮುಸಲ್ಮಾನರು ಈ ದೇಶ ಸಮಾಜದ ಭಾಗ ಅಲ್ವಾ? ನಾವು ನ್ಯಾಯಬದ್ಧವಾಗಿ ತೆರಿಗೆ ಕಟ್ತಾ ಇಲ್ವಾ ಅಧ್ಯಕ್ಷರೇ? ಈ ಬೊಕ್ಕಸಲ್ಲಿ ನಮ್ಮ ಅಧಿಕಾರ ಇಲ್ವಾ? ನಮ್ಮ ತೆರಿಗೆ ಹೋಗ್ತಾ ಇಲ್ವಾ? ಅಂದ್ರೆ ಇಲ್ಲ ಅಂದ್ರೆ ನಮ್ಗೆ ಡಿಕ್ಲೇರ್ ಮಾಡಿ, ನೀವು ಮನುಷ್ಯರಲ್ಲ ಮುಸಲ್ಮಾನರು, ನೀವೆಲ್ಲ ಪ್ರಾಣಿಗಳು, ನೀವು ಈ ಸಮಾಜದಲ್ಲಿ ಬದುಕಕ್ಕೆ ನಿಮ್ಗೆ ಅಧಿಕಾರ ಇಲ್ಲ, ನಿಮ್ಮ ಅಸ್ತಿತ್ವನೇ ಇಲ್ಲ, ನಿಮ್ಮ ಯೋಗ್ಯತೆ ಈ ಸಮಾಜದಲ್ಲಿ ಇರುವುದಕ್ಕೆ ಇಲ್ಲ. ಯಾಕಂದ್ರೆ ನೋವಾಗುತ್ತೆ ಅಧ್ಯಕ್ಷರೇ. ಹಲಾಲ್ ಬಜೆಟ್